ಎಲ್ಲರಿಗೂ ನಮಸ್ಕಾರ. ಮಕ್ಕಳನ್ನೆಲ್ಲ ನೋಡಿದ್ವಲ್ಲ, ನೀವೆಲ್ಲ ಆ ವಯಸ್ಸಿಗೆ ಹೊರಟೋಗ್ಬಿಡ್ರಿ. ನಾವೆಲ್ಲ ಹಾಗಿದ್ವ ಆ ವಯಸ್ಸಲ್ಲಿ. ಯಾರಾದ್ರೂ ಹತ್ರ ಇದ್ವ ಈ ಮಕ್ಕಳ ಥರ? ಖಂಡಿತ ಇಲ್ಲಲ್ಲ. ನೋಡಿ, ಈ ಮಕ್ಕಳು ಎಷ್ಟು ಚೆನ್ನಾಗಿದ್ದಾರೆ ಅಂತ ಹೇಳಿದ್ರೆ, ನಾನು ಈ ಶಾಲೆ ಬಗ್ಗೆ ಕೇಳಿದ್ದೆ. ತುಂಬ ಶಾಲೆಗಳಿಗೆ ಹೋಗಿದ್ದೀನಿ ನಾನು ದಾವಣಗೆರೆಯಲ್ಲಿ. ಬಟ್ ಇವತ್ತು ಆಪರ್ಚುನಿಟಿ ಸಿಕ್ಕಿದೆ ಇಲ್ಲಿ. ಐ ಥ್ಯಾಂಕ್ ದ ಪ್ರಿನ್ಸಿಪಲ್, ಹೆಡ್ ಮಿಸ್ಟರ್ಸ್ ಅಂಡ್ ಎಲ್ಲ ಮ್ಯಾನೇಜ್ಮೆಂಟ್ ಫಾರ್ ಹ್ಯಾವಿಂಗ್ ಗಿವನ್ ಮಿ ದಿಸ್ ಆಪರ್ಚುನಿಟಿ. 2 ನಿಮಿಷ ಮಾತಾಡಬೇಕು ಅಂದರು, ಇನ್ನೊಂದು 3 ನಿಮಿಷ ಎಕ್ಸ್ಪೆಕ್ಟ್ ಕೊಡ್ರಿ ಅಂತ ಹೇಳಿದ್ವಿ. ಬಿಕಾಸ್ ಆಲ್ ಆಫ್ ಯು ಆರ್ ದೇರ್ ಆಸ್ ಪೇರೆಂಟ್ಸ್ ಆ್ಯಂಡ್ ನಿಜವಾಗ್ಲೂ 2 ಮಾತು ಹೇಳಬೇಕು. ಇವತ್ತು ಮಕ್ಕಳು ನಗುತ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿದ್ದಾರೆ. ಆ ಮಕ್ಕಳ ಮುಖದಲ್ಲಿ ಆ ನಗು, ಅವ್ರು ಎಷ್ಟು ವರ್ಷ ಜೀವಿಸ್ತಾರೆ ಅಷ್ಟು ವರ್ಷ ಇದೆ. ಅದನ್ನೇ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ ಆಗಿದೆ. ಅವರು ಎಷ್ಟೇ ವಯಸ್ಸಾಗಲಿ, ಅಕ್ಕ ತಂಗಿ ನಾವು ಅಷ್ಟೇ ಮಕ್ಕಳ ಥರ ಇರಬೇಕು. ಯು ಶುಡ್ ಬಿ ಚೈಲ್ಡ್ ಲೈಕ್ ಅಂತ ಹೇಳ್ತೀವಿ. ಆ ಮಗು ಮನಸ್ಸು ಎಷ್ಟು ಹೃದಯ ನಿಷ್ಕಲ್ಮಶ. ಎಲ್ಲರೂ ನೋಡಿ ಆಗುತ್ತೆ, ಎಲ್ಲರೂ ಅದೇ ಥರ ಮಾತಾಡ್ಸೋಕೆ. ದ್ವೇಷ, ಅಸೂಯೆ, ಸುಳ್ಳು, ಕಳ್ಳತನ ಏನೂ ಗೊತ್ತಿಲ್ಲ. ನಾವು ಮಕ್ಕಳು ಬೆಳೀತಾ ಹೇಳ್ತೀವಿ, ಅದು ನೋಡು, ಹಿಂಗೆ ಮಾಡಬೇಡ, ಹಿಂಗೆ ಮಾಡಬೇಡ, ಇದು ತಪ್ಪು, ಇದು ಕಳ್ಳತನ, ಇದು ಮೋಸ ಅನ್ನೋದು ಗೊತ್ತಿಲ್ಲ. ಆ ಮಕ್ಕಳನ್ನ ನಾವು ತುಂಬ ಚೆನ್ನಾಗಿ ಬೆಳೆಸೋಣ. ನಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ. ಆ ರೆಸ್ಪಾನ್ಸಿಬಿಲಿಟಿ ನೋಡ್ತಾ ಇದ್ದರೆ ತುಂಬ ಜನ ಈಗಿನ ಕಾಲದಲ್ಲಿ ಮಕ್ಕಳೇ ಬೇಡ ಅಂತ ಹೇಳೋರಿದ್ದಾರೆ. ನಾವು ಇಟ್ಬಿಡೋಣ ಗಂಡ ಹೆಂಡತಿ ಜಾಲಿಯಾಗಿ ಆ ಮಕ್ಕಳನ್ನ ಯಾರು ಬೆಳೆಸಬೇಕು, ಬಿಕಾಸ್ ನೋಡ್ತಾ ಇದ್ದೀವಿ ಹೇಗಾಗ್ತಾ ಇದೆ. ಇಲ್ಲ, ನಮಗೆ ಮಕ್ಕಳು ಆಗಿದ್ದಾರೆ, ಹೌದು. ಭಾರತಕ್ಕೆ ಸಹ ಪ್ರಜೆಗಳನ್ನ ಕೊಡೋದು ನಮ್ಮ ಕರ್ತವ್ಯ. ಬರೀ ನನಗೆ 2 ಮಕ್ಕಳಿದ್ದಾರೆ, 3 ಮಕ್ಕಳಿದ್ದಾರೆ ಅಲ್ಲ, ರಾಷ್ಟ್ರಕ್ಕೆ ನಾವು ಏನು ಕೊಡುಗೆ ಕೊಡ್ತಾ ಇದ್ದೀವಿ ಅನ್ನೋದು ನಮ್ಮ ಹತ್ರ ಇದೆ. ಅವ್ರಿಗೆ ಒಳ್ಳೆ ಸಂಸ್ಕಾರವನ್ನು ಕಲಿಸ್ಬೇಕು. ಸಂಸ್ಕಾರ ಕಲಿಸೋಕ್ಕೆ ಮನೆಯಲ್ಲಿ ತಾಯಿ, ತಂದೆ, ಅಜ್ಜಿ, ಅಜ್ಜ ಇದ್ದಾರೆ. ಆದರೆ ಇವಾಗ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಬಹಳ ಮನೆಯಲ್ಲಿ ಹಿರಿಯರಿಲ್ವೇ ಇಲ್ಲ. ತಾಯಿ ತಂದೆಯ ರೆಸ್ಪಾನ್ಸಿಬಿಲಿಟಿ ಅದು. ಅವರು ಮಕ್ಕಳು ನಮ್ಮನ್ನೆಲ್ಲ ನೋಡಿ ಕಲಿತಾರೆ. ಮಾಡು ಅಂತ ಹೇಳ್ತಾ ಇದ್ರೆ ಮಾಡೋದಿಲ್ಲ. ಅವರು ನಾವೇನು ಮಾಡ್ತೀವಲ್ಲ ನೋಡಿ ಕಲಿತಾರೆ. ಸೊ ಆ ಸಂಸ್ಕಾರ ನಾವು ನಮಗೇನು ನಮ್ಮ ಮಕ್ಕಳಾಗಬೇಕು ಅಂತ ಇದ್ದಾರಲ್ಲ, ಮಕ್ಕಳು ಏನಾಗಬೇಕು ಅಂತ ಅದನ್ನು ನಾವು ರೂಢಿ ಮಾಡಿಕೊಳ್ಬೇಕು. ನಂತರದಲ್ಲಿ ಒಳ್ಳೆ ಶಾಲೆಯಲ್ಲಿ ಸುಮಾರು 6-7 ಗಂಟೆಗಳ ಕಾಲ ಇಲ್ಲೇ ಇರ್ತಾರೆ. ಟೀಚರ್ಸ್ ಬಿಕಮ್ ದ ರೋಲ್ ಮಾಡಲ್. ಅದಕ್ಕೆ ಇಲ್ಲ ಅಷ್ಟು ಹುಡುಗಿ ಯಾವ ಶಾಲೆಗೆ ಮಕ್ಕಳನ್ನ ಹಾಕ್ಬೇಕು ತುಂಬ ಕಷ್ಟ. ಕಾಲೇಜ್ಗಾದ್ರೆ ಹಾಕ್ಬಿಡ್ತೀವಿ, ಸ್ಕೂಲ್ ಹುಡ್ಕೊಂಡು ಹೋಗೋದಲ್ಲ. ಬಹಳ ಈಗ ನೋಡ್ತಾ ಇದ್ರೆ ಗೊತ್ತಾಗ್ತದೆ ಇಲ್ಲಿ ಸಂಸ್ಕಾರ ಅನ್ನೋದು ಹೇಗಿದೆ. ಜೊತೆಗೆ ಅವರಿಗೆ ಯಾವ ಎಜುಕೇಶನ್ ಸಿಸ್ಟಮ್ ಕೊಡ್ಬೇಕು ಅದನ್ನು ಕೊಡ್ತಾ ಇದ್ದಾರೆ. ಆದರೆ ಬರೀ ಮಕ್ಕಳು ಬುದ್ಧಿವಂತರಾಗ್ತಾರೆ, ಫಸ್ಟ್ ರ್ಯಾಂಕ್ ಇರ್ತಾರೆ ಅಂತ ನೋಡಬೇಡಿ. ಆ ಮಕ್ಕಳಿಗೆ ಏನಾಗಬೇಕು ಅಂತಿದೆ ಅವರೇ ನೋಡಿ ಕಲ್ತ್ಕೊಳ್ಳಿ. ನೋಡು ಮಗು, ನೀನು ಡಾಕ್ಟರ್ ಆಗಬೇಕು, ನೋಡು ಇಂಜಿನಿಯರ್ ಆಗಬೇಕು, ಅದೇನು ಹೇಳಬೇಡಿ. ಮಕ್ಕಳಿಗೆ ಎಲ್ಲ ಕಲಿಸ್ತಾ, ಎಲ್ಲ ತೋರಿಸ್ತಾ ಹೋಗ್ರಿ. ಅವರಿಗೆ ಗೊತ್ತಾಗ್ತದೆ ಬೆಳೀತಾ ಇರೋರಿಗೆ. ಮತ್ತೆ ಒಳ್ಳೆ ಆಹಾರ ಕೊಡ್ರಿ. ಅವ್ರಿಗೆ ಎಷ್ಟೇ ಗಲಾಟೆ ಮಾಡಲಿ, ನೀವು ಅವರಿಗೆ ರೆಡಿಮೇಡ್ ಫುಡ್ ಇದೆಲ್ಲ ಪ್ಲೀಸ್ ಬೇಡ. ನಾವು ಗಿಡ ಒಂದು ಗಟ್ಟಿಯಾಗಿ ಬೆಳೆದು ಮರ ಹಾಕಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಳ್ಳೆ ಗೊಬ್ಬರ ಹಾಕ್ತೀವಿ, ಸನ್ಲೈಟ್ ಬೀಳುತ್ತಾ ಕೊಡ್ತೀವಿ, ನೀರು ಹಾಕ್ತೀವಿ. ಅದೇ ಥರ ನಮ್ಮ ಮಕ್ಕಳು ಈಗ ಗಟ್ಟಿಯಾಗಿ ಚೆನ್ನಾಗಿ ಅವರಿದ್ದರೆ ಅವರು 120 ವರ್ಷ ಕಾಲ ಬಾಳ್ತಾರೆ. 120 ಯಾಕೆ ಹೇಳ್ತೀನಿ ಅಂದರೆ, ಭಗವಂತ ನಮ್ಮನ್ನ 120 ವರ್ಷ ಕಳಿಸಿದ್ದಾನೆ. 100 ವರ್ಷ ಅಂತೂ ಶತಾಯುಷಗಳಂತೂ ಆಗಬೇಕು. ಅದಕ್ಕೆ ನಾವೇ ನೋಡ್ಕೊಳ್ಬೇಕು. ಒಳ್ಳೆ ಒಂದು ಪರಿಸರದಲ್ಲಿ ಆ ಮಕ್ಕಳನ್ನ ಬೆಳೆಸಿ ಎಲ್ಲರ ಜೊತೆ ಒಂದು ಬೆಳೆಯೋ ಥರ ಮಾಡಿರಿ. ಕಷ್ಟ ಸುಖಗಳನ್ನು ತೋರಿಸಿ, ಬರೀ ಸುಖ ಅಲ್ಲ. ನಾನು ಒಂದು ಕ್ಯಾಂಪಸ್ ಚಾಕ್ಲೇಟ್ ತೊಗೊಳಕ್ಕಾಗ್ತಾ ಇಲ್ಲ ನಾನು ಚಿಕ್ಕೋಗಿರುವಾಗ ಅಂಥೇಳಿ ಅವ್ರು ಕೇಳಿದ್ದನ್ನೆಲ್ಲ ಕೊಡಿಸ್ಬೇಡಿ. ಅದಕ್ಕೆ ಲಾಲಯೇ ಪಂಚವರ್ಷಾಣಿ ಕಾಲಯೇ ದಶವರ್ಷಾಣಿ ಅಂತಿರ್ತಾರೆ. 5 ವರ್ಷ ತನಕ ಮುದ್ದು ಮಾಡಬೇಕು. ತುಂಬ ಮುದ್ದು ಮಾಡ್ತಾನೆ ಇರ್ತೀವಿ ಮಕ್ಕಳು. ಬೆಳೀತಾ ಮಕ್ಕಳನ್ನ ಸ್ವಲ್ಪ ಸೆಪರೇಟ್ ಮಾಡಿಬಿಡ್ತೀವಿ ಅಲ್ವಾ? ಏಕೆಂದರೆ ತುಂಬ ದೊಡ್ಡ ಮನೆ ಇದೆ, ಹೋಗು ನೀನು ಹೋಗು ಮಲ್ಕೋ ಹೋಗು. ಇಲ್ಲ, ಮಕ್ಕಳಿಗೆ ಅಪ್ಪಗೆ ಬೇಕು, ಒಂದು ನಿಮ್ಮ ಪ್ರೀತಿ ಬೇಕು, ಒಂದು ಮುತ್ತು. ನೋಡಿ, ಯಾರು ಹದಿಹರೆಯದ ಮಕ್ಕಳು ನಾವು ಯಾರಾದರೂ ಒಂದು ಅಪ್ಕೊಳ್ತೀವೋ ಅವ್ರನ್ನ ಮುಟ್ಟಕ್ಕೆ ಹೋಗೋದಿಲ್ಲ ಅಲ್ಲ. ಸಣ್ಣವರಿರುವಾಗ ನಮ್ಮ ಮೇಲೆ ಬೆಳೀತಾರೆ. ಯಾವಾಗ ನಾವು ಅಪ್ಕೊಳ್ತೀವಿ, ಮುತ್ತು ಕೊಡ್ತೀವಿ, ಅವರಲ್ಲಿ ಆಕ್ಸಿಟೋಸಿನ್ ಅಂತ ಒಂದು ಹಾರ್ಮೋನ್, ಅದನ್ನು ಪ್ರೀತಿಯ ಹಾರ್ಮೋನ್ ಅಂತ ಹೇಳ್ತೀವಿ. ಅದು ಬೆಳೀತಾ ಇದ್ರೆ ನಮ್ಮ ಜೊತೆ ಅವರಿಗೆ ಆ ನೆಂಟಸ್ತಿಗೆ ಇರುತ್ತೆ, ಪ್ರೀತಿ ಇರುತ್ತೆ, ಮಾದರಿ ಇರುತ್ತೆ, ವಿಶ್ವಾಸ ಇರುತ್ತೆ. ಅದಕ್ಕೆ ಬೆಳೀತಾ ಹದಿಹರೆಯದ ಮಕ್ಕಳು ನಮ್ಮ ಫ್ರೆಂಡ್ಸ್ ಆಗಬೇಕು ಅಂತ ಹೇಳ್ತೀವಿ. ಇಲ್ಲಿ ಹೋದರೆ ಯಾವುದೋ ಹುಡುಗನ ಜೊತೆ ಹೋಗ್ತಾರೆ, ಯಾವುದೋ ಹುಡುಗಿ ಜೊತೆ ಹೋಗ್ತಾರೆ. ಅವಳನ್ನ ನಿನಗಿಂತ ಪ್ರೀತಿ ಮಾಡ್ತಾಳೆ, ಅವ್ರು ಪ್ರೀತಿ ಮಾಡ್ತಾನೆ ಅಂತ ಅವ್ರು ನೋಡೋ ದೃಷ್ಟಿನೇ ಬೇರೆ ಆಗಿಬಿಡುತ್ತೆ. ಸೊ ಅದು ಒಂದು ಮೊಬೈಲ್ ಅಂತ ತೋರಿಸ್ಬೇಡಿ ಮಕ್ಕಳಿಗೆ. ಮಕ್ಕಳ ಮಿದುಳೆಲ್ಲ ಎಟ್ರೋಫಿ ಆಗ್ತಾ ಇದೆ. ಒನ್ ವೇ ಟ್ರಾಫಿಕ್ ಆಗ್ಬಿಟ್ಟಿದೆ. ಅದು ಮುಂಚೆ ಕತೆ ಹೇಳ್ತಾ ಇದ್ವಿ, ಒಂದು ಕಾಡಿತ್ತು, ರಾಜ ಇದ್ದ, ಸಿಂಹ ಅಂತೇಳಿ ಒಂದೊಂದು ಮಗು ಅದನ್ನ ಒಂದು ಚಿತ್ರೀಕರಣ ಮಾಡ್ಕೊಳ್ತಾ ಇದ್ರು. ಈಗ ವಿಡಿಯೋ ತೋರಿಸ್ಬಿಟ್ಟು ಅವರಿಗೆ ಹೆಂಗೆ ಗಲಾಟೆ ಮಾಡ್ತಾರಲ್ಲ ಅಂತ ಮೊಬೈಲ್ಗಳು. ಖಂಡಿತ ಅವ್ರು ಗಲಾಟೆ ಮಾಡಿದ್ರು ಪರವಾಗಿಲ್ಲ, ಆ ಮೊಬೈಲ್ನ ಪಕ್ಕಕ್ಕೆ ಇಡ್ರಿ. ಯಾವಾಗ ಇಡಬೇಕು ನಾವು ಪಕ್ಕಕ್ಕೆ ಇಡಬೇಕು.
ನಮಗೆ ಕೆಲಸ ಸುಲಭ ಆಗುತ್ತೆ ಅಂತ ಮಗು ಕೈ ಮೊಬೈಲ್ ಕೊಟ್ಟು ನಾವು ಸಹ ಮೊಬೈಲ್ ಇಲ್ಲ, ನೀವು ಸಹ ಪುಸ್ತಕ ತೆಗೆದು ಓದ್ರಿ, ಆ ಮಗು ಜೊತೆ ಕೂತ್ಕೊಳ್ಳಿ. ಮತ್ತೆ ಸಾಕಷ್ಟು ಆಟದ ಚಟುವಟಿಕೆಯಲ್ಲಿ ಸ್ಪೋರ್ಟ್ಸ್ ಮಕ್ಕಳನ್ನ ಕಳಿಸಿ. ನೀವು ಸ್ಪೋರ್ಟ್ಸ್ ಅಲ್ಲಿ ಯಾರ್ಯಾವ ಮಕ್ಕಳೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾರಲ್ಲ ಅವರಿಗೆ ಸೋಲು ಗೆಲುವು ಎಂದು ಗೊತ್ತಿರುತ್ತೆ. ಬರೀ ಗೆಲುವೆ ತೋರಿಸ್ಕೊಂಡು ನೀನೇ ಫಸ್ಟ್ ಬರಬೇಕು ನೋಡು, ಮಕ್ಕಳನ್ನ ಯಾವ ಮಗಳು ಅವ್ರು ಫಸ್ಟ್ ರ್ಯಾಂಕ್ ಬರ್ತಾರೆ, ನೀನೇ ಬರೋದಿಲ್ಲ. ಡೋಂಟ್ ಕಂಪೇರ್. ನಮ್ಮಕ್ಕನೇ ಬೇರೆ. ಒಂದು ಹೂ ಪಕ್ಷ ತಗೊಂಡ್ರೆ ನಿಮ್ಗೆ ಎಲ್ಲ ಹೂಗಳಿರುತ್ತಲ್ಲ, ಮಲ್ಲಿಗೆ ಹೋಗಿ ತಂದೆ ಅದು ಕಾಣುತ್ತೆ, ಗುಲಾಬಿ ತಂದೆ ಸೌಂದರ್ಯ ಇದೆ. ಈಚ್ ಒನ್ ಇಸ್ ಡಿಫರೆಂಟ್. ಪ್ಲೀಸ್ ಡೋಂಟ್ ಕಂಪೇರ್ ಯುವರ್ ಚಿಲ್ಡ್ರನ್. ನೋಡಿ, ರವಿಕುಮಾರ್ ಇದ್ದಾರೆ, ಇವರು ವಿದ್ವಾಂಸರು, ಸಂಗೀತ ವಿದ್ವಾಂಸರು. ಹಾಗಂತ ಈಗ ಬೇಡ ಡಾಕ್ಟರ್ ಆಗೋಣ ಇಲ್ಲ, ಅವರ ಒಂದು ಇದರಲ್ಲಿ ಕ್ಷೇತ್ರದಲ್ಲಿ ಎಷ್ಟು ಪ್ರಖ್ಯಾತಿಯಾಗಿದ್ದಾರೆ. ಸೊ ಪ್ರತಿಯೊಂದು ಟೀಚರ್ಸ್, ನನಗೆ ಯಾವಾಗಲೂ ಟೀಚರ್ಸ್ ಆಗಬೇಕು ಅಂತ ತುಂಬ ಇಷ್ಟಪಟ್ಟಿದೆ. ಈ ಸ್ಕೂಲ್ ಟೀಚರ್ಸ್ ಅಂತಾರೆ, ಅಯ್ಯೋ ಐ ಬಿಕಮ್ ಅ ಟೀಚರ್ ಅಂತ. ಬಟ್ ಐ ಬಿಕಮ್ ಅ ಟೀಚರ್ ಆಲ್ಸೋ ಅಂಡ್ ಡಾಕ್ಟರ್ ಆಲ್ಸೋ. ಬಟ್ ನಾನು ಟೀಚ್ ಮಾಡಿದೆ MBBS ದೊಡ್ಡ ಮಕ್ಕಳಿಗೆ. ಸೊ ಮಕ್ಕಳು ಏನಾಗಬೇಕು ಅವ್ರಿಗೆ ಆಗಲಿ, ಚೆನ್ನಾಗಿ ಅವ್ರಿಗೆ ಆಟ ಆಡೋಕ್ಕೆ ಬಿಟ್ಟರೆ ಮನೆಯೊಳಗೆ 4 ಗೋಡೆ ಮಧ್ಯೆ ಕೂರಿಸ್ಕೊಬೇಕು. ಗೊತ್ತು, ಮನೆ ಆಚೆ ಕಳಿಸಿದ್ರೆ ಎಷ್ಟು ಕಷ್ಟ ಇದೆ. ನಮ್ಮದೇ ಮಗು ಇರೋದು, ಆ ಮಗು ಬಗ್ಗೆ ಕಾಳಜಿ ಇರುತ್ತಲ್ವ, ನೀವು ಸಹ ಹೋಗ್ರಿ. ಆ ಮಗು ಏನಾದರೂ ಕಲಿಬೇಕು ಮುಂದೆ ಬರಬೇಕು ಅಂದರೆ ತಂದೆ ತಾಯಿಗಳು ಹಿಂದೆ ಇರಲೇಬೇಕು. ಅಷ್ಟೆಲ್ಲ ಮಾಡಿದರೆ ನಮ್ಮ ಕಾಲ ಆಗ್ತಾ ಹೋಗುತ್ತೆ. ಮಕ್ಕಳು ಬೆಳೀತಾ. ಸೊ ಅವರಿಗೆ ಒಂದು ಏನು ಜೀವನ ಅನ್ನೋದು ಕಲಿಸ್ಕೊಡಿ. ನಿಮ್ಮ ಜೊತೆ ಕೆಲಸ ಮಾಡಿಸ್ತಾ ಇರಿ. ಮಗು ಒಳ್ಳೇದು ಮಾಡಿದಾಗ ಎಲ್ಲ ದೇಶ ಅಂತ ಭುಜ ತಟ್ಟಿರಿ. ಅದು ನಮ್ಮ ಸಂಸ್ಕೃತಿಗೆ ಬಂದಿಲ್ಲ. ತಪ್ಪು ಮಾಡಿದ ತಕ್ಷಣ ಪಟ್ಟಂತ ಬಿಡೋದು ಭಯ. ಅದನ್ನೇ ನೋಡ್ತೀನಿ ಹೊತ್ತು ಅವ್ರೊಂದು ಚಿಕ್ಕ ಕೆಲಸ ಊಟ ಮಾಡಿದ್ಮೇಲೆ ತಟ್ಟೆ ಹೋಗಿ ಸಿಂಗಲ್ ಇರೋದು ತೊಳೆಯೋದು ಎಲ್ಲದಕ್ಕೂ ಎನ್ಕರೇಜ್ ಮಾಡ್ರಿ. ಆ ಮಕ್ಕಳು ಇನ್ನು ಖುಷಿಯಾಗಿ ಒಳ್ಳೆ ರೀತಿಯಲ್ಲಿ ಬೆಳೀತಾ ಹೋಗ್ತಾರೆ. ಅವರ ಸ್ಪೋರ್ಟ್ಸ್ನಲ್ಲಿ ತಗೊಳ್ಳಿ, ಒಳ್ಳೆ ಆಹಾರ ಕೊಡ್ರಿ, ಮೊಬೈಲ್ನ ಕಟ್ ಮಾಡಿ ಪ್ರೀತಿ ಮಾಡ್ತಾ ಹೋಗಿ. ನಿಮ್ಮ ಜೊತೆಲೆ ಇಟ್ಕೊಳ್ಳಿ ಮಗುಗೆ ದಿನ ಒಂದು ಹಬ್ಬಗೆ ಒಂದು ಒಳ್ಳೆ ಮಾತು, ಯಾವ್ದು ಒಳ್ಳೇದು ಕೆಟ್ಟದ್ದು ತೋರಿಸ್ಕೊಂಡು ಹೋಗ್ರಿ. ಈಗೆಲ್ಲ ಒಂದೇ ಮಕ್ಕಳಿದ್ದಾರೆ, ಒಂದು ಮಕ್ಕಳು ಇರೋರು ಇನ್ನೊಂದು ಮಗು ಮಾಡ್ಕೊಳ್ಳೋಕೆ ನೋಡ್ರಿ, ಟ್ರೈ ಮಾಡ್ರಿ. ಕಷ್ಟ ಏನೂ ಇಲ್ಲ. ಯಾಕೆಂದ್ರೆ ಜೊತೆಗೆ ಬೆಳೆದಿದ್ದು ಮಕ್ಕಳು ಹಂಚಿಕೊಂಡು ತಿನ್ನೋದನ್ನ ಕಲ್ತ್ಕೊಡ್ತಾರೆ. 2 3 ಮಕ್ಕಳಾದ್ರೂ ಸರಿ ನಿಮ್ಗೆ ಆಗತ್ತೆ ಅಂದ್ರೆ ಮಾಡ್ಕೊಳ್ಳಿ. ಆ ಮಕ್ಕಳು ಬೆಳೆಯೋದೇ ಬೇರೆ ತರ. ಗಂಡು ಮಕ್ಕಳಿಗೂ ಸಂಸ್ಕಾರ ಕೊಡ್ರಿ, ಹೆಣ್ಮಕ್ಳಿಗೂ ಸಂಸ್ಕಾರ ಕೊಡ್ರಿ. ಹೆಣ್ಮಕ್ಳು ಬರೀ ಮನೆ ಕೆಲಸ ಮಾಡಿಸ್ಕೊಂಡು ಗಂಡು ಮಕ್ಕಳನ್ನ ಕೂರ್ಸ ಮಾಡ್ಬೇಡ್ರಿ. ನಾನು ಹೇಳ್ತೀನಿ, ಗಂಡ ಹೆಣ್ಣು ಚೆನ್ನಾಗಿರ್ಬೇಕು ಅಂದ್ರೆ ಮಗು ಗಂಡು ಮಕ್ಕಳನ್ನ ಹೆತ್ತವರು ತಂದೆ ತಾಯಿ ಹೆಣ್ಮಕ್ಳನ್ನ ಹೇಗೆ ನೋಡ್ಕೊಳ್ಬೇಕು ಅಂತ ಹೇಳೋದು ಸಹ ತುಂಬಾ ಇದೆ ಅಂತ. ಮಕ್ಕಳ ಮುಂದೆ ಜಗಳ ಆಡಬೇಡ್ರಿ. ಅವು ಏನು ನೋಡಿರಲ್ಲ, ನಾವು ರೂಪಲ್ವಾಗಿ ಜಗಳ ಆಡ್ಬೇಕು, ನಮ್ಮ ಮಕ್ಕಳಿಗೆ ಗೊತ್ತಿರುತ್ತೆ. ಅವು ಅನ್ಕೋತಾರೆ ಗಂಡ ಹೆಂಡತಿ ಅಂದ್ರೆ ಜಗಳ ಆಡೋದು ಅಂತ. ಅವ್ರು ಮದುವೆ ಮಾಡ್ಕೊಂಡ್ಮೇಲೆ ಹೆಂಡತಿ ಜೊತೆ ಜಗಳ ಮಾಡ್ತಾರೆ. ನಾವು ಏನ್ ಮಾಡ್ತೀವಲ್ಲ, ಈಗ ನೋಡಿ ಮಕ್ಕಳು ಕೊಡ್ತೀವಿ, ಅದು ಗೊತ್ತಿದ್ದೇ ಗ್ರಾಸ್ ಮಾಡ್ತಾ ಇರುತ್ತೆ. ಕುತ್ಕೊಂಡು ಇದು ಕಲಿ ಅದು ಕಲಿಯಲ್ಲ, ನೀವು ಮಾಡ್ತಾ ಹೋಗಿ ಆ ಮಕ್ಕಳೆಲ್ಲ ಅದನ್ನೇ ಕಲಿತಾರೆ ಅಂತ ಹೇಳಿ ಪ್ರತಿಯೊಂದು ಮಗುವು ಒಂದು ನಾವೇನು ಅನ್ಕೊಂಡಿದ್ದೀವೋ, ಏನು ಬಯಸ್ತೀವೋ ಆ ಥರ ಆಗಬೇಕು. ತುಂಬ ಮುದ್ದು ಮಕ್ಕಳು ಬಹಳ ಚೆನ್ನಾಗಿದ್ದಾರೆ. ಅದೇ ಥರ ಅವರು ಎಷ್ಟು ವರ್ಷ ಜೀವಿಸ್ತಾರೋ ಆ ಥರ ಇರಲಿ ಅಂತ ಹೇಳಿ ಬಹಳ ಒಳ್ಳೆ ಶಾಲೆಗೆ ಸೇರಿಸ್ತೀರ ನೀವು. ಟೀಚರ್ಸ್ ನಾನು ಪ್ರಿನ್ಸಿಪಲ್ ಹೇಳ್ತಿ ಮಾಡ್ತಾ ಮಾತಾಡ್ತಿದ್ದೆ, ಸಭಾ ಹತ್ರ ಮಾತಾಡಿದ್ವಿ ಎಷ್ಟೆಲ್ಲ ಯಾವ ರೀತಿ ಈ ಶಾಲೆ ಮುಂದುವರಿತಾ ಇದೆ ಅಂತ. ನನ್ನ ಕೊಲೀಗ್ಸು ಅಷ್ಟು ಕೆಲವರು ಮಕ್ಕಳಿಗೆ ಈ ಶಾಲೆಗೆ ಸೇರಿಸಿದ್ದಾರೆ. ಸೊ ನಿಮ್ಮ ಮಕ್ಕಳಿಗೆಲ್ಲ ಶುಭವಾಗಲಿ, ನಿಮಗೂ ಶುಭವಾಗಲಿ. ಮೊದಲು ಮಕ್ಕಳಿಲ್ಲ ಅಂತ ಹೇಳ್ತೇವೆ, ಅಯ್ಯೋ ಬರೀ ಹೆಣ್ಮಕ್ಳು, ಅಯ್ಯೋ ಬರೀ ಗಂಡ್ಮಗ, ಯಾರ ಮಕ್ಕಳಿಲ್ಲ ಅಂತ ಬರ್ತಾ ಇದ್ರು, ಅಳ್ತಾ ಇದ್ರು. ಮಗು ಆಯಿತು, ಟ್ವಿನ್ಸ್ ಆಗಿತ್ತು, ಮತ್ತೆ ಆ ಮಕ್ಕಳನ್ನ ಕರ್ಕೊಂಡು 2 ವರ್ಷ ಕಳ್ತಾ ಬಂದ. ಮಕ್ಕಳಿಲ್ಲ ಅಂತ ಇದ್ದೇವೆ, ಒಂದಲ್ಲಿ 2 ಕೋಟಿ ತಾನೆ ಏನಂದ್ರೆ ಅಯ್ಯೋ 2 ಮಕ್ಕಳನ್ನ ನೋಡ್ಕೊಳ್ಳೋದು. ಸೊ ಏನು ಕೊಟ್ಟರೆ ನಮ್ಮಲ್ಲಿ ತೃಪ್ತಿ ಅಂತ ಇರೋದಿಲ್ವಲ್ಲ. ಫಸ್ಟ್ ನಾವು ಏನು ಕೊಟ್ಟಿರಂತ ಬಂದ ಅದನ್ನ ನೋಡ್ಕೊಂಡು ತೃಪ್ತಿಯಾಗಿ ಖುಷಿಯಾಗಿರೋಣ. ಯಾರಿಗೆ ನೀವು ಅವ್ರನ್ನ ನೋಡಿದಾಗ ಸಂತೋಷ ಪಡ್ತೀವಿ. ಮಕ್ಕಳು ಬರ್ತಾರೆ ಎಲ್ಲ ನೀವು ಪಾಪ ನಮ್ಮ ಬೇರೆ ದಿವ್ಯ ದೃಷ್ಟಿದವರು ಅಂತ ಹೇಳ್ಬೋದು, ಅಥವಾ ವಿಕಲಚೇತನ ಇರ್ತಾರೆ, ಅವ್ರ ಜೊತೆ ಮಾಡಿ ಗೊತ್ತಾಗುತ್ತೆ ಮಗುಗೆ, ಹೌದಪ್ಪ ಎಲ್ಲರಿದೆ ಇಲ್ಲ ಅಂತ ಖುಷಿಯಾಗಿ. ಸೊ ಆ ಮಕ್ಕಳ ನಗುವನ್ನು ಆ ಮಕ್ಕಳ ಹೃದಯದಲ್ಲೇ ಇರಲಿ. ಆವಾಗ ನಾವು ಹೇಗೆ ನೋಡ್ಕೊಂಡಿದ್ದೀವೋ ನಮ್ಮನ್ನೆಲ್ಲ ಪ್ರೀತಿ ಮಾಡ್ತಾರೆ. ಅವ್ರಿಗೆ ಇದೇ ಮಾಡು ಅದೇ ಮಾಡೋಲ್ಲ, ಒಳ್ಳೆ ನೋಡ್ತಾ ಇದ್ರೆ ಮಕ್ಕಳಿಗೆಲ್ಲ ಬರುತ್ತೆ ಅಂತ ತುಂಬ ಚೆನ್ನಾಗಿ ಒಂದು ಸಂಸ್ಕಾರ ಸಹ ಕೊಡ್ತಾ ಇದ್ದಾರೆ. ಎಜುಕೇಶನ್ ಸಿಸ್ಟಮ್ ಸಹ ಹೇಳ್ತಾ ಇದ್ರು ಹೇಗೆ ಕಲಿಸ್ತಾ ಇದ್ದಾರೆ ಅಂತ. ಸೊ ಮಕ್ಕಳಿಗೆಲ್ಲ ಶುಭವಾಗಲಿ. ನೀವು ಎಲ್ಲ ಅಷ್ಟೇ ಮನಸ್ಸನ್ನು ತುಂಬ ಸಂತೋಷವಾಗಿಟ್ಕೊಳ್ಳಿ. ಮನುಷ್ಯರಾಗಿ ಹುಟ್ಟುಬಿಟ್ಟಿದ್ದೀವಿ, ಹಂದಿ ನಾಯಿ ಕುರಿ ಕೋಳಿ ಆಗಿಲ್ಲಲ್ಲ. ಸೊ ಈ ಮನುಷ್ಯ ಜನ್ಮನೆ ನಾವು ಸಾರ್ಥಕ ಮಾಡಬೇಕು. ನಾವು ಚೆನ್ನಾಗಿದ್ರೆ ಅದು ಹೆಣ್ಮಕ್ಳು ಇದಿರಲ್ಲ, ನಾನು
ನಾವೆಲ್ಲ ಚೆನ್ನಾಗಿದ್ರೆ ನಮ್ಮ ಕುಟುಂಬ ತುಂಬ ಚೆನ್ನಾಗಿ ಆರೋಗ್ಯವಾಗಿ ಸಂತೋಷವಾಗಿರುತ್ತೆ, ನಗ್ತಾ ಇರುತ್ತೆ. ನಮ್ಮ ಸಮಾಜಕ್ಕೂ ನಾವು ಒಂದು ಒಳ್ಳೆ ಕೊಡುಗೆ ಕೊಡೋಕ್ಕೆ ಕೆಲಸ ಮಾಡ್ಬೋದು, ಉತ್ತಮ ಕೆಲಸ ಅಂತ ಹೇಳ್ತಾ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದ ಮೇ ಬಿ 2 ನಿಮಿಷ ಹೆಚ್ಚಾಗಿ ತಗೊಂಡ್ಬಿಟ್ಟೇನೋ, ಫಾಸ್ಟ್ ಮಾತಾಡ್ತಾ ಇದ್ದೀನಿ. ಈ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ಮತ್ತೆ ನಾನು ಬೋಧಾಡಿಸ್ಕೊಂಡ ಹೆಡ್ ಮಿಸ್ಟ್ರೆಸ್ ಪ್ರಿನ್ಸಿಪಲ್ ಆಡಳಿತ ಮಂಡಳಿಗೆ ಧನ್ಯವಾದಗಳು ಅರ್ಪಿಸ್ತೇನೆ. ನೀವೆಲ್ಲ ಕಿವಿಗೊಟ್ಟು ನನ್ನ ಮಾತು ಹೇಳಿದ್ರೆ ಥ್ಯಾಂಕ್ ಯು ಸೋ ಮಚ್. Thank you, ma'am, for your inspiring and thought-provoking words which have truly enriched this occasion.